ಎಷ್ಟು ಯಾವುದ್ಯಾವುದು ಅಂತ ಫಿಕ್ಸ್ ಮಾಡಿ ರೇಟ್ಗಳೇ ಫಿಕ್ಸ್ ಮಾಡಿದ್ದಾನಲ್ಲ, ಅವನ ಮೇಲೆ ಅಕ್ರಮ ತೆಗೆದುಕೊಂಡಿಲ್ಲ. ಆ ಮಾಲೀಕರೇನಿದ್ದಾರೆ ಅವರು ಇದಕ್ಕೆ ಸಮರ್ಥನೆ ಮಾಡಿದ್ದಾರೆ. ಹೌದು, ನಮ್ಮಲ್ಲಿ ನಾವು ದುಡ್ಡು ಕೊಡ್ತಾ ಇದ್ದೀರಿ, ಇಷ್ಟಿಷ್ಟು ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ, ಅತಿ ಆಗ್ಬಿಟ್ಟಿದೆ ದುಡ್ಡಿನ ದಾಹ ಇವರಿಗೆ ಅಂತೇಳಿ 20ನೇ ತಾರೀಕು ಸ್ಟ್ರೈಕ್ ಕಾಲ್ ಮಾಡಿದ್ದಾರೆ. ಇದೆಲ್ಲ ನರೇಂದ್ರ ಮೋದಿಯವರ ಹೇಳಿದ್ರು. ಅವರು ಇಲ್ಲಿ ಆಗಿರೋದಕ್ಕೆ ಹೇಳಿದ್ದಾರೆ ನರೇಂದ್ರ ಮೋದಿಯವರು. ಅದಕ್ಕೆ ನರೇಂದ್ರ ಮೋದಿ ಮೇಲೆ ಏನು ಮುಗಿದು ಬೀಳ್ತೀರಾ ನೀವು? ಏಕವಚನದಲ್ಲೆಲ್ಲ ಮಾತಾಡ್ತೀರಾ? ಸಾಬೀತು ಆಗ್ಬಿಟ್ಟಿದೆಯಲ್ಲ ಈಗ. ಅಲ್ಲಪ್ಪ ಈಗ ಸಾಬೀತು ಆಗ್ಬಿಟ್ಟಿದೆಯಲ್ಲ, ಕೊಟ್ಬಿಟ್ಟಿದಾರಲ್ಲ. ಈಗ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಮೋದಿಯವ್ರ ಬಗ್ಗೆ ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಕೊಟ್ಟಿದ್ದಾರಲ್ಲ, ಆಯ್ತಲ್ಲ. ನಿಮ್ಮದು ಹುಟ್ಟಿದ್ರು ಒಂದು SIT, ಸತ್ತರು ಒಂದು SIT, ಮದುವೆಗೆ ಒಂದು SIT, ಮಾಡ್ರಿ, ಅದಕ್ಕೂ ಒಂದು SIT ಹಾಕಿ ಮುಚ್ಚಾಕ್ಬಿಡ್ರಿ. ಇಷ್ಟಾದರೂ ಅವರೆಲ್ಲ ಹಿಂದೆ ಅವನು ಯಾರೋ ಒಬ್ಬ ತೀರೋಗಿದ್ದಾನೆ, ಅವನ ಕಾಂಟ್ರಾಕ್ಟ್ರು ಅಧ್ಯಕ್ಷ. ಏನು ಕಂಪ್ಲೇಂಟ್ ಕೊಟ್ಟಾಗ ಏನು ಸಿದ್ದರಾಮಯ್ಯ ಪಂಚಾಯತ್ಕೊಂಡು ಏನು ಊರೂರು ಸುತ್ತಿದ್ದೆ ಕೆಂಪಯ್ಯ. ಏನು ದುಡ್ಡು ದುಡ್ಡು ದುಡ್ಡು. ಈಗ ಯಾರೋ ಲೆಟ್ರೇ ಬರೆದಿದ್ದ, ನಾನು 60% ಕಮಿಷನ್ ಕೊಡಬೇಕು ಅಂತ ಅಫಿಷಿಯಲಾಗಿ ಬರ್ದವ್ರೆ. ನಾವು ಕೆಂಪಯ್ಯನ ಕೇಳಿದ್ರಿ, ಕೆಂಪಣ್ಣನ, ಏನಪ್ಪ ಏನಂತ ದಾಖಲೆ ಇದ್ರೆ ತಂದ್ಕೊಡಪ್ಪ ನೋಡೋಣ ಅಂದರೆ ಅವನು ಬದುಕಿರೋವರೆಗೂ ತಂದ್ಕೊಡ್ಲಿಲ್ಲ. ಕೆಂಪಣ್ಣ ಬದುಕಿರೋವರೆಗೂ ಒಂದು ದಾಖಲೆ ಕೊಡಲಿಲ್ಲ. ಅವ್ರು ಕೇಳಲಿಕ್ಕೆ ಕೊಡ್ತೀನಿ, ಇವ್ರು ಕೇಳಲಿಕ್ಕೆ ಕೊಡ್ತೀನಿ ಅಂತ ಕೊಡಲೇ ಇಲ್ಲ. ಕೊನೆಗೆ ಕೇಸು ಹಾಕಿದ್ರು ಅವ್ರ ಮೇಲೆ. ಕೋರ್ಟಲ್ಲೂ ಅಟೆಂಡ್ ಆಗಲಿಲ್ಲ. ಕೋರ್ಟಲ್ಲಿ ಅಟೆಂಡ್ ಆಗದಿರ ಅದಕ್ಕೆ ಕೇಸ್ ಆಗಿ ಅದನ್ನು ಜಾಮೀನು ಮೇಲೆ ಬಂದರು ಅವರು. ಈ ರೀತಿ ಕರ್ನಾಟಕದಲ್ಲಿರುವಂಥ ಸರ್ಕಾರ ಒಂದು ರೀತಿ ಮನೆಯಾಳ ಸರ್ಕಾರ. ದುಡ್ಡಿಲ್ಲ ಅವ್ರ ಹತ್ರ, ಅಭಿವೃದ್ಧಿ ಕಾರ್ಯ ಮಾಡೋಕ್ಕೆ ದುಡ್ಡಿಲ್ಲ. ಮತ್ತು MLAಗಳಿಗೆ ಮಂತ್ರಿಗಳಿಗೆ ಹಣ ಬರ್ತಾ ಇಲ್ಲಲ್ಲ, ಡಿಪಾರ್ಟ್ಮೆಂಟ್ಗೆ ಹಣ ಬರ್ತಾ ಇಲ್ಲ. ಅವರು ಕಾದು ಕೂತಿದ್ದಾರೆ ಬಕಪಕ್ಷಿಗಳಂತೆ. ಅದರಿಂದ ಈ ದಂಧೆ, ಟ್ರಾನ್ಸ್ಫರ್ ದಂಧೆಯಲ್ಲಿ ದುಡ್ಡು ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಈ ಹಿಂದೆ ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮವನ್ನು ಸೇರಬೇಕು ಅಂತ ಒಂದು ಚಿಂತನೆ ಮಾಡಿದ್ರು. ಸೇರಿದ್ರೆ ಇದನ್ನು ದಲಿತರನ್ನ ಮುಸ್ಲಿಮರು ಆಗ್ತಿದ್ರು. ನೋಡಿ, ಫಸ್ಟು ಆ ಮುಸ್ಲಿಮರು ಇದ್ದಾರಲ್ಲ, ಅವ್ರು ಯಾವಾಗ ಹಿಂದೂ ಬಿಟ್ಟು ಮುಸ್ಲಿಮ್ ಸೇರಿದ್ರು ಫಸ್ಟ್ ಅದನ್ನು ಸರ್ಚ್ ಮಾಡಲಿ. ಯಾಕೆಂದರೆ ಮುಸ್ಲಿಮರು ಯಾರು? ಇರಾಕಿಂದ ಬಂದವರು. ಇರಾಕ್ DNA ಚೆಕ್ ಮಾಡಿಬಿಟ್ರೆ, ಇರಾನು ಇರಾಕ್ದು DNA ಚೆಕ್ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡ್ತತೆ. ಕಾಶ್ಮೀರದ ಯಾರವರು ನಮ್ಮ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ ಆಗಿದ್ದಾರಲ್ಲ, ಗುಲಾಂ ನಬಿ ಆಜಾದ್, ಅವೇ ಹೇಳಿದಾರಲ್ಲ, ನಾವೆಲ್ಲ ಹಿಂದೂಗಳು ಕನ್ವರ್ಟ್ ಆಗಿದ್ದೀರಿ, ಯಾರೋ ನಮ್ಮ ತಾತ ಮುತ್ತಾತ ಯಾರೋ ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಇವರೇ ಫಸ್ಟು, ಇವ್ರದೇ ಗ್ಯಾರಂಟಿ ಇಲ್ಲ DNA. ಇನ್ನು ಅಂಬೇಡ್ಕರ್ ಏನು ಹೇಳಿದ್ದಾರೆ ಗೊತ್ತಾ? ನಾನು ಪರಕೀಯರು ಅಂತ ಪದ ಮಾಡ್ತಾರೆ. ಯಾರನ್ನ? ಇವ್ರನ್ನ. ಪರಕೀಯ ಧರ್ಮವನ್ನು ನಾನು ಸೇರಲ್ಲ, ನಾನು ಸೇರುವುದಾದರೆ ನಮ್ಮ ಭಾರತದಲ್ಲಿ ಹುಟ್ಟಿರುವಂಥ ಬೌದ್ಧ ಧರ್ಮವನ್ನು ಸೇರ್ತೀನಿ ಅಂತ ಬೌದ್ಧ ಧರ್ಮಕ್ಕೆ ಸೇರಿದರು. ಪರಕೀಯ ಅಂತ ಪದ ಉಪಯೋಗ ಮಾಡಿದ್ದಾರೆ. ಮತ್ತು ಮುಸ್ಲಿಮ ಇದಕ್ಕೆ ಹೋದರೆ ನಾವೇನಾದರೂ ಈ ದೇಶ ಒಂದು ರೀತಿ ಭಯದ ವಾತಾವರಣದಲ್ಲಿರುತ್ತೆ ಅನ್ನೋ ಪದನೂ ಉಪಯೋಗ ಮಾಡಿದ್ದಾರೆ. ಈ ದೇಶ ಅಭದ್ರತೆ ಬರುತ್ತೆ ಅಂತ ಪದ ಹಾಕಿದ್ದಾರೆ. ನಾನು ಏನಾದರೂ ಕ್ರಿಶ್ಚಿಯನ್ ಧರ್ಮಕ್ಕಾಗಲಿ ಮುಸ್ಲಿಂ ಧರ್ಮಕ್ಕಾಗಲಿ ನಾನು ಹೋದರೆ ಈ ದೇಶದಲ್ಲಿ ರಾಷ್ಟ್ರೀಯತೆಗೆ ಅಭದ್ರತೆ ಬರುತ್ತೆ, ಅದಕ್ಕೋಸ್ಕರ ಸೇರಲ್ಲ. ಭದ್ರತೆ ಇರಬೇಕಾದ್ರೆ ನಾನು ಈ ದೇಶದಲ್ಲಿ ಉಳಿದಂಥ ಧರ್ಮವನ್ನು ಸೇರ್ತಾ ಇದ್ದೀನಿ ಅಂತ ಹೇಳಿ ಸೇರಿದ್ದಾರೆ. ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಇಲ್ಲ. ಇದೇ ಅಂಬೇಡ್ಕರ್ ಅವನ್ನ ಸೋಲ್ಸೋದ್ರಲ್ಲ ಮಹಾರಾಷ್ಟ್ರದಲ್ಲಿ, ಇದೇ ಜವಾಹರ್ಲಾಲ್ ನೆಹರು ಏನು ದೊಡ್ಡ ಲೀಡ್ರು ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ಅವರು, ಅವ್ರು ಬಂದು ಅಂಬೇಡ್ಕರ್ ವಿರುದ್ಧ ಭಾಷಣ ಮಾಡಿದ್ರು. ಈ ಮನುಷ್ಯನ ಗೆಲ್ಸ್ಬೇಡ್ರಿ, ಪಾರ್ಲಿಮೆಂಟ್ಗೆ ಬಂದರೆ ಗಲಾಟೆ ಮಾಡ್ತಾರೆ, ಈ ಮನುಷ್ಯ ಗೆಲ್ಸ್ಬೇಡಿ ಅಂತ ಹೇಳಿ ಭಾಷಣ ಮಾಡೋರು. ಇವಾಗ ಅವ್ರ ಫೋಟೋ ಏನು ಹಿಡ್ಕೊಂಡಿದ್ದು ಕೈಯಾಗೆ ಖಾಲಿದು ಅಂಬೇಡ್ಕರ್ ಪುಸ್ತಕನ ಹಿಡ್ಕೊಂಡು ದಿನ ಓಡಾಡ್ತಾರೆ. ಅಲ್ಲಿ ಅಂಬೇಡ್ಕರ್ನ ಸೋಲ್ಸೋಕ್ಕೆ ಓಡಾಡ್ತಾರೆ. ಇದು ಕಾಂಗ್ರೆಸ್ಸು ಯಾವ ರೀತಿ ಅಂಬೇಡ್ಕರ್ಗೆ ದ್ರೋಹ ಬಂದಿದೆ ಅನ್ನೋದು ಜನಕ್ಕೆ ಗೊತ್ತಿದೆ. ಈ ಆಟ ನಡೆಯಲ್ಲ, ಇನ್ನು ಮುಗ್ದೋಯ್ತು. ಈ ಆಟ ಏನು ನಡೆಯಲ್ಲ. ಬೈ ಎಲೆಕ್ಷನಲ್ಲಿ ನಾವು ಗೆಲ್ತೀರಿ. ಈ ಸರ್ಕಾರ ಭಾಳ ದಿನ ಉಳಿಯುವಂಥ ಸರ್ಕಾರ ಅಲ್ಲ. ಈಗಾಗಲೇ ಕರಪ್ಷನ್ ಕೇಸ್ಗಳಲ್ಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈ ಅಧಿವೇಶನದಲ್ಲೂ ಕೂಡ ಈ ಕರಪ್ಷನ್ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ನಾವು ದೊಡ್ಡ ರೀತಿಯಾದಂಥ ಚರ್ಚೆ ಮಾಡ್ತೀರಿ. ಕಳೆದ ಬಾರಿ ಯಾವ ರೀತಿ ವಿಧಾನಸಭೆಯಿಂದ ಕಾಂಗ್ರೆಸ್ ಅವರು ಉತ್ತರ ಕೊಡಲಾರದೆ ಪಲಾಯನ ಮಾಡಿ ಓಡೋದ್ರಲ್ಲ, ಗಂಟು ಮೂಟೆ ಕಟ್ಕೊಂಡು ಓಡೋಬಿಟ್ರು ದಡ 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 ಅಂತ.
ಹಂಗೆ ಈ ಸರಿನೂ ಕೂಡ ಅವ್ರು ಗಂಟು ಮೂಟೆ ಪರ್ಮನೆಂಟಾಗಿ ಕಟ್ಕೊಂಡು ಹೋಗೋ ಥರ ಓಡಾಟವನ್ನು ಮಾಡ್ತಾರೆ. ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ನಮ್ಮದೇ ಸರ್ಕಾರ ಇರುತ್ತೆ, 5 ವರ್ಷ CM ಸಿದ್ದರಾಮಯ್ಯನೇ ಆಗಿರ್ತಾರೆ ಅಂತ ಜಮೀರ್ ಅವರು ಹೇಳಿ. ಆ ಜಮೀರು ಫಸ್ಟು ಅವ್ನು ಯಾರ ಕಡೆ ಇರ್ತಾನೆ ಅಂತ ನಮ್ಗೆ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ. ಈಗ DK ಶಿವಕುಮಾರ್ ನಾನೇ ಅಂತ ಹೇಳ್ತಾವ್ರಲ್ಲ, ಈ ಚನ್ನಪಟ್ಟಣ ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಎಲ್ಲ ಅನೌನ್ಸ್ ಮಾಡ್ತಾವ್ರಲ್ಲ ಚನ್ನಪಟ್ಟಣದಲ್ಲಿ. ಮತ್ತು ಕಾಂಗ್ರೆಸ್ ಪಾರ್ಟಿ ಇರ್ತದೆ ಅನ್ನೋದು ಯಾವ ಗ್ಯಾರಂಟಿ? ಹೋದ ಸರಿನೂ ಹಂಗೆ ಹೇಳಿದ್ರಲ್ಲ, JDS ಕಾಂಗ್ರೆಸ್ ಸರ್ಕಾರ ಇದ್ದಾಗ 5 ವರ್ಷ ಅಳ್ಳಾಡ್ಸೋಕ್ಕಾಗಲ್ಲ ಅಂದರು. ಕಾಂಗ್ರೆಸ್ಸಿಂದನೇ 14 ಜನ ಬಂದರು. ಅವಾಗೇನು ಕಡಲೆಕಾಯಿ ತಿಂತಾ ಇದ್ದಾರೆ ಇವರು? ಕಾಂಗ್ರೆಸ್ MLAಗಳಿಗೆ ಕಳೆದ 17-18 ತಿಂಗಳಲ್ಲಿ ಒಂದು ನಯ ಪೈಸೆ ಅಭಿವೃದ್ಧಿ ಕೊಟ್ಟಿಲ್ಲ. ಅವರೇ ಯೋಚನೆ ಮಾಡ್ತಾವ್ರೆ, ಈ ಸಿದ್ದರಾಮಯ್ಯನ ಜೊತೆ ಇದ್ದರೆ ನಾವು ಕೊನೆಗೆ ನಾವು ಕಡಲೆಕಾಯಿ ತಿನ್ಬೇಕಾಗ್ತದೆ, ಅದು ಸಿಗಲ್ಲ, ಕಡಲೆಕಾಯಿ ಸಿಗಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ. ಅದರಿಂದ ಈ ಸರ್ಕಾರ ದಿನನಿತ್ಯ ಇರಲ್ಲ. ಒಂದು ಸರ್ಕಾರ ಗೆದ್ದ ಮೇಲೆ ಕೊನೆ ಮೂಮೆಂಟಲ್ಲಿ ಬರಬೇಕು, 1 ತಿಂಗಳು ಇದ್ದಂಗೆ ಇದೆಲ್ಲ ಬರಬೇಕು, ಸರ್ಕಾರ ಬಿದ್ದೋತೈತೆ ಇರ್ತೈತೆ ಅಂತ. ಇನ್ನು ಬಂದು ಈಗ ಬಂದಿದೆ, ಆಗಲೇ ದಿನ ಇದ್ದರೆ ಮುಖ್ಯಮಂತ್ರಿ ಚೇರಿಂಗ್ ಟವಲ್ಗಳು ಮತ್ತು ಕರಪ್ಷನ್ನು